ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಮಧ್ಯಪ್ರದೇಶದ ರಾಜಧಾನಿ ಯಾವುದು? ಎ ಪಣಜಿ, ಬಿ ಭೂಪಾಲ್, ಸಿ ಹೈದರಾಬಾದ್, ಡಿ ಜೈಪುರ್. ಉತ್ತರ ಬಿ ಭೂಪಾಲ್. ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್. ಎರಡನೇ ಪ್ರಶ್ನೆ, ಜೀವಕೋಶದ ಶಕ್ತಿ ಕೇಂದ್ರವನ್ನು ಏನೆಂದು ಕರೆಯುತ್ತಾರೆ? ಎ ಲೈಸೋಸೋಮ್, ಬಿ ರೈಬೋಸೋಮ್, ಸಿ ಮೈಟೋಕಾಂಡ್ರಿಯಾ, ಡಿ ಗಾಲ್ಗಿ ಸಂಕೀರ್ಣ. ಉತ್ತರ ಸಿ ಮೈಟೋಕಾಂಡ್ರಿಯಾ. ಜೀವಕೋಶದ ಶಕ್ತಿ ಕೇಂದ್ರವನ್ನು ಮೈಟೋಕಾಂಡ್ರಿಯಾ ಎಂದು ಕರೆಯುತ್ತಾರೆ. ಮೂರನೇ ಪ್ರಶ್ನೆ, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಎ ರಾಮಕೃಷ್ಣ ಪರಮಹಂಸ, ಬಿ ರಾಜಾರಾಮ್ ಮೋಹನ್ ರಾಯ್, ಸಿ ಪಾಂಡುರಂಗ ಹೆಗಡೆ, ಡಿ ಸ್ವಾಮಿ ದಯಾನಂದ ಸರಸ್ವತಿ. ಉತ್ತರ ಡಿ ಸ್ವಾಮಿ ದಯಾನಂದ ಸರಸ್ವತಿ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ. ನಾಲ್ಕನೇ ಪ್ರಶ್ನೆ, ಭಾರತದ ಕ್ಷಿಪಣಿ ಮನುಷ್ಯ ಯಾರು? ಎ ಡಾ ಎಪಿಜೆ ಅಬ್ದುಲ್ ಕಲಾಂ, ಬಿ ಸತೀಶ್ ಧವನ್, ಸಿ ವಿಕ್ರಮ್ ಸಾರಾಭಾಯ್, ಡಿ ಯಾರೂ ಅಲ್ಲ. ಉತ್ತರ ಎ ಡಾ ಎಪಿಜೆ ಅಬ್ದುಲ್ ಕಲಾಂ. ಭಾರತದ ಕ್ಷಿಪಣಿ ಮನುಷ್ಯ ಡಾ ಎಪಿಜೆ ಅಬ್ದುಲ್ ಕಲಾಂ. ಐದನೇ ಪ್ರಶ್ನೆ, ಮಹಾಭಾರತದಲ್ಲಿ ಕೌರವರ ತಾಯಿಯ ಹೆಸರೇನು? ಎ ಸತ್ಯವತಿ, ಬಿ ಕುಂತಿ, ಸಿ ಗಾಂಧಾರಿ, ಡಿ ದ್ರೌಪದಿ. ಉತ್ತರ ಸಿ ಗಾಂಧಾರಿ. ಮಹಾಭಾರತದಲ್ಲಿ ಕೌರವರ ತಾಯಿಯ ಹೆಸರು ಗಾಂಧಾರಿ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.